1565 ಬಳಕೆ ಆದಂತ ಇವತ್ತು ಬಿಜಾಪುರದಲ್ಲಿ ಬಿದ್ದಿದೆಯಲ್ಲ ಮಾಲಿಕ್ಯ ಮೇದಾನ್, ಅದು ಯಾಕಲ್ಲಿ ಬಿದ್ದಿದೆ ಅಂತ ಪದ ಉಪಯೋಗಿಸ್ತೇನೆ ನಾನು ಅಂದರೆ, ಈ ಬ್ರಿಟಿಷ್ನವ್ರು ಎಲ್ಲ ಎತ್ಕೊಂಡೋದ್ರಲ್ಲ, ಅದನ್ನು ಎತ್ತಕ್ಕೆ ಟ್ರೈ ಮಾಡಿದ್ರು, ಅದು 50 ಟನ್ ತೂಕ ಎತ್ತಕ್ಕಾಗಲಿಲ್ಲ. ಎಲ್ಲಿ ಬಿದ್ದಾಯ್ತು ಅಲ್ಲೇ ಕಾಂಪೌಂಡ್ ಹಾಕಿದ್ದಾರೆ ಈಗ. ಆ ಮಾಲಿಕ್ಯ ಮೈದಾನನ್ನ ಈ ಯುದ್ಧಕ್ಕಾಗಿ ಅಹಮದ್ನಗರದವರು ತಗೊಂಬಂದರು, ಕುತುಬ್ ಶಾಹಿಗಳು ತಗೊಂಬಂದ್ರು. ಇದನ್ನು ತಗೊಂಬಂದು ಇದರಲ್ಲಿ ಬಳಕೆ ಮಾಡಿದ್ರು. ಒಂದು ಸರಿ ಆ ಫಿರಂಗಿಯ ಹೊಡೆತಕ್ಕೆ 5,000 ಜನ ಸಾಯೋರು. ಅವನು ರೂಮಿ ಖಾನ್ ಅನ್ನೋನು ಅದನ್ನು ಆಪರೇಟ್ ಮಾಡಿದಂಥವನು. ಆ ರೂಮಿ ಖಾನು ಆ ಫಿರಂಗಿಯ ಬದಲಿಗೆ ತಾಮ್ರದ ನಾಣ್ಯಗಳನ್ನು ತುಂಬಿಸಿ ಅದನ್ನು ಉಡಾಯಿಸ್ತಾ ಇದ್ದ. ಆ ಫೋರ್ಸ್ಗೆ ಆ ನಾಣ್ಯಗಳು ತಲೆಯನ್ನು ಛಿದ್ರ ಮಾಡಿಬಿಡೋವು. ಆನೆಗಳ ಕುದುರೆಗಳ ಒಳಗೆ ಹೋಗಿ ಸೇರ್ಕೊಂಬಿಡೋದು. ನೀವು ಇಮ್ಯಾಜಿನ್ ಮಾಡಮ್ಮ, ಸಾವಿರಾರು ನಾಣ್ಯಗಳು ಒಂದೇ ಸಲ ಪ್ರವೇಶ ಮಾಡ್ಬಿಟ್ರೆ ಚುಚ್ಕೊಂಡು ಹೋಗ್ಬಿಡೋದು. ಅದರಿಂದ ಯುದ್ಧವನ್ನು ಗೆದ್ದರು ಅವರು. ಸೊ ಹಾಗಾಗಿ ಈ ಯುದ್ಧ ಅನ್ನೋದು ಆ ರೀತಿಯಾಗಿರ್ತಾ ಇತ್ತು. ಯುದ್ಧಗಳಲ್ಲಿ ಬಹಳ ಇಂಪಾರ್ಟೆಂಟು, ಯುದ್ಧಗಳಲ್ಲಿ ಬಹುತೇಕ ಸೈನಿಕರು ಬೆತ್ತಲಾಗಿರ್ತಾ ಇದ್ರು, ಮೈಗೆ ಎಣ್ಣೆ ಸವರ್ಕೊಂಡ್ಬಿಡ್ತಾ ಇದ್ರು, ಯಾಕೆ ಸಿಗದೇ ಇರಲಿ ಯಾರ ಕೈಗೆ.